ಯೋಜನೆ ಅವೈಜ್ಞಾನಿಕ ಪಾತ್ರ ಸಿದ್ದು ಸೌದಿ ಮುರುಗೇಶ್ ರಾಣೆ ಅವರು ಕೇಳತ್ತೆ ಹೇಳ್ರಿ. ಸಿದ್ದು ಸೌದಿ ಮುರುಗೇಶ್ ರಾಣೆ ಇದ್ದ ಸಂದರ್ಭದಲ್ಲೇ ಈಶ್ವರಪ್ಪನವರು ನೀರಾವರಿ ಮಂತ್ರಿಗಳಿದ್ರು 2006ನೇ ಇಸ್ವಿಯಲ್ಲಿ. ಅವರೇ ಮಂಜೂರಿ ಕೊಟ್ಟಿರ್ತಕ್ಕಂಥ ಯೋಜನೆ ಅವೈಜ್ಞಾನಿಕ ಆಗಿತ್ತಪ್ಪ ಅಂತಂದ್ರೇನೆ. ತದನಂತರ ದಿನಗಳಲ್ಲಿ ಹೊಸ ಹೊಸ ಸರ್ಕಾರಗಳು ಬಂದು ಈಗ ಹೆಂಗ್ ಎಂ ಬಿ ಪಾಟೀಲ್ರು ಮಾನ್ಯ ಶ್ರೀಕಾಂತ್ ಕುಲಕರ್ಣಿ ಅವರು 900 ಕೋಟಿ ರೂಪಾಯಿ ಪ್ರಾಜೆಕ್ಟ್ ತಯಾರು ಮಾಡಿದ್ರು. ಆ ಯೋಜನೆಗೆ ಅವರು ಒಪ್ಪಲಿಲ್ಲ, ರದ್ದುಪಡಿಸಿದ್ರು. 2500 ಕೋಟಿ ರೂಪಾಯಿ ಯೋಜನೆಯನ್ನ ಗಾತ್ರವನ್ನು ತಯಾರು ಮಾಡಿ ತಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಕರ್ಯಗಳನ್ನು ಕೊಟ್ಟು ಇಡೀ ಜಿಲ್ಲೆಯನ್ನು ಸಂಪೂರ್ಣ ನೀರಾವರಿ ಮಯವನ್ನ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಲ್ತದ ಸನ್ಮಾನ್ಯ ಜಗದೀಶ್ ಗುರುಗುಂಟಿ ಅವರೇ, ನೀವು ರಾಜಕಾರಣ ಮಾಡ್ಕೋತ ಬಂದಿದ್ರೆ, ರಾಜಕಾರಣದ ಅನುಭವ ನಿಮಗೆ ಏನಾದ್ರೂ ಇದ್ರೆ, ಹಿಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಜನತೆಯ ಬಗ್ಗೆ ನಿಮಗೆ ಏನಾದ್ರೂ ತೊಂದರೆ ಕಷ್ಟ ನಷ್ಟ ಗೊತ್ತಿದ್ರೆ ಆವತ್ತಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಶಾಸಕರುಗಳಿಗೆ, ಆವತ್ತಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಸಚಿವರುಗಳಿಗೆ ನೀವು ಮನವರಿಕೆ ಮಾಡಿ ಕೊಡಬಹುದಾಗಿತ್ತು. ಅವ ಇಂಜಿನಿಯರ್ ಆಗಿ ಮನವರಿಕೆ ಮಾಡಿ ಕೊಡಬಹುದಾಗಿತ್ತು. ಈ ಯೋಜನೆ ಸಕ್ಸಸ್ ಆಗೋದಿಲ್ಲ, ಇದನ್ನು ಕೈ ಬಿಡಿ, ಇದನ್ನು ಪ್ರತ್ಯೇಕವಾಗಿ ಒಂದು ಯೋಜನೆಯನ್ನು ಮಾಡಿಕೊಡಿ ಅಂತಕ್ಕಂಥ ಯೋಜನೆಯನ್ನ ಅವ್ರ ಸಲಹೆಯನ್ನು ಕೊಡಬಹುದಾಗಿತ್ತು. ಯಾಕೆ ಕೊಡ್ಲಿಲ್ಲ? ಈಗ ನೀವು ಶಾಸಕರಾದ ನಂತರನೇ ಇದು ಅವೈಜ್ಞಾನಿಕ ಯೋಜನೆ ಯಾಕಂತೀರಿ? ನೀವು ಶಾಸಕರಾದ ನಂತರನೇ ಅವೈಜ್ಞಾನಿಕ ಆಯ್ತಾ? ಮೊದಲು ಇದು ವೈಜ್ಞಾನಿಕ ಇರಲಿಲ್ಲವಾ? ಇದು ಆವತ್ತಿನ ಸಂದರ್ಭದಲ್ಲಿ ಈಶ್ವರಪ್ಪನವರೇ ಮುಖ್ಯಮಂತ್ರಿ ನೀರಾವರಿ ಮಂತ್ರಿಗಳಿದ್ರಲ್ಲ, ಸಿದ್ದು ಸೌದಿ ಕ್ಷೇತ್ರ ಶಾಸಕರು, ಮುರುಗೇಶ್ ರಾಣೆ ಅವರ ಪಕ್ಕದ ಕ್ಷೇತ್ರ ಶಾಸಕರು, ಬಿಡಿ ಕ್ಷೇತ್ರ ಶಾಸಕರು. ಆ ಅವಧಿಯಲ್ಲಿ ನಿಮಗೆ ಏನಾಗಿತ್ತು? ಇದು ಅವೈಜ್ಞಾನಿಕ ಆಗ್ತದೆ ರಾಣೆ ಅವರೇ, ಅವೈಜ್ಞಾನಿಕ ವ್ಯವಸ್ಥೆ ಇದು ಯೋಜನೆ ಆಗ್ತದ ಸಿದ್ದು ಸೌದಿ ಅವರೇ, ಇದು ಬೇಡ. ಅಲ್ಲಿ ನೀರಿಲ್ಲ, ಬಂದ್ ಮುಟ್ಟು ಕುಡಿದ್ರೆ ನಾವು ತೈರಾಂಡ್ ಆಗ್ತೀವಿ, ನಮಗೆ ನೀರು ಸಿಗೋದಿಲ್ಲ, ನಮ್ಮ ರೈತರ ಭೂಮಿಗಳಿಗೆ ನೀರು ಕೊಡ್ತೇವೆ ಅಂತಕ್ಕಂಥ ಹೆಸರಷ್ಟೇ ಆಗ್ತದ, ಆದ್ರೆ ಭೂಮಿ ನೀರು ಉಣ್ಣೋದಿಲ್ಲ. ಇದಕ್ಕೆ ಅವೈಜ್ಞಾನಿಕ ಯೋಜನೆ ಆಗ್ತದ. ಈ ಯೋಜನೆಯನ್ನು ಕೈ ಬಿಟ್ಟು ಆ ಕರಿ ಮಸೂತಿ ಕೆನಾಲ್ ಬಿಟ್ಟು ನಮ್ಮಲ್ಲಿ ತುಂಗಲ್ ತುರ್ಚಿ ಮಧ್ಯದಲ್ಲಿ ಒಂದು ಪೈಪ್ ಹಾಕೊಂಡು ಹೋಗಿ ನಮ್ಮದೇ ಒಂದು ಪಂಪ್ ಅನ್ನ ಕುಡಿಸಿ ಒಂದು ಸಪರೇಟ್ ಮಾಡೋಣ ಅಂತಕ್ಕಂಥ ಸೂಚನೆ ಸಲಹೆಗಳನ್ನು ಯಾಕೆ ಕೊಡ್ಲಿಲ್ಲ? ನೀವು ಅವಾಗ ಮಲ್ಕೊಂಡಿದ್ದೀರಾ? ಅವಾಗ ರಾಜಕೀಯ ಬಗ್ಗೆ ನಿಮ್ಗೆ ಆಸಕ್ತಿ ಇರಲಿಲ್ವಾ? ಅವಾಗ ನೀವು ರಾಜಕಾರಣದಲ್ಲಿ ನೀವು ಇದ್ದಿರ್ಲಿಲ್ವಾ? ಯಾವುದೇ ಪಕ್ಷದಲ್ಲಿ ರೈತರ ಹಿತ ಬಯಸಿರ್ತಕ್ಕಂಥ ಶಬ್ದಗಳನ್ನು ಮಾತನಾಡ್ತಿರಲ್ಲ, ರೈತರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಬಗ್ಗೆ ತಾವು ಮಾತನಾಡ್ತಿರಲ್ಲ. ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ನಾನು ರೈತರ ಪರವಾಗಿ ಧ್ವನಿ ಎತ್ತಿ ಎಲ್ಲಿ ಬೇಕಾದಲ್ಲಿ ಅದು ವರ್ಷಾನುಗಟ್ಟಲೆ ನಾವು ಪ್ರಯತ್ನ ಮಾಡಕತ್ತೆ ಅಂತ ಹೇಳ್ತಿರಲ್ಲ. ಈಗ ಬತ್ತ ನೀವು ರೈತರ ಬಗ್ಗೆ ಕಾಳಜಿ ಮತ್ತು ಕಳಕಳಿ ಸುಮಾರು ವರ್ಷಗಳ ಹಿಂದೆಯಲ್ಲಿ ಹೋಗಿತ್ತು. ನಿಮ್ಮ ರೈತರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಮತ್ತು ಕಾಳಜಿ ಅವತ್ತಿನ ರಾಜಕಾರಣ ನಿಮ್ದು ಎಲ್ಲಿಗಿತ್ತು? ನೀವು ರಾಜಕಾರಣಕ್ಕೆ ಬಂದು ಎಷ್ಟು ವರ್ಷ ಆಯ್ತು? ರಾಜಕಾರಣಕ್ಕೆ ಬಂದ ನಂತರ ಮಾಡಿರ್ತಕ್ಕಂಥ ಸಾಧನೆಗಳೇನು? ಅಕ್ಕಿ ಸಕ್ಕರೆ ರೊಕ್ಕ ಕೊಡುದು ಅಷ್ಟೇ ಸಾಧನೆನಾ? ಹಾಗಿದ್ರೆ ದಾನಸೂರ್ ಕರ್ಣ ಅನ್ನುವಂಥದ್ದಕ್ಕೂ ಶಬ್ದ ನಿಮ್ಗೆ ಅನ್ವಯಿಸುವುದಿಲ್ಲ. ಯಾಕಂತಂದ್ರೆ ನೀವು ಮಾಡುವಂತ ದಾನ ಧರ್ಮದ ಹಿಂದೆ ನಿಮ್ಗೆ ದೊಡ್ಡ ಒಂದು ಕನಸಿತ್ತು. ನಾನು ದಾನ ಧರ್ಮ ಮಾಡಿ ಈ ಕ್ಷೇತ್ರದ ಜನತೆಯನ್ನ ಮರಳು ಮಾಡಿ ಒಮ್ಮಿಲ್ಲ ಒಂದಿನ ಶಾಸಕನಾಗಬೇಕು ಅಂತಕ್ಕಂಥ ಅಪೇಕ್ಷೆ ಇತ್ತು ನಮ್ದು. ಅಷ್ಟೇ, ಕ್ಷೇತ್ರದ ಜನತೆ ಸೇವೆ ಮಾಡುವಂತ ಅಪೇಕ್ಷೆ ತಮಗಿಲ್ಲ. ಹಿಂದಿನ ರಾಜಕೀಯ ಅನುಭವದ ಇತಿಹಾಸವೂ ತಮ್ಗೆ ಗೊತ್ತಿಲ್ಲ. ಅಲ್ಲಿ ಅವರ ಅಪ್ರಜ್ಞಾವಂತಿಕೆ ಎತ್ತಿ ತೋರಿಸ್ತಾ ಇದೆ, ಅಪ್ರಬುದ್ಧತೆ ಎತ್ತಿ ತೋರಿಸ್ತಾ ಇದೆ, ಅನುಭವದ ಕೊರತೆ ಎದ್ದು ತೋರಿಸ್ತಾ ಇದೆ ಮತ್ತು ಅವೈಜ್ಞಾನಿಕ ವ್ಯವಸ್ಥೆ ಎದ್ದು ಕಾಣ್ತಾ ಇದೆ. ಕ್ಷೇತ್ರದ ಶಾಸಕರಾಗಿ ಮಾಡತಕ್ಕಂಥ ಕೆಲಸಗಳನ್ನು ಸಕಾಲಕ್ಕೆ ಸರಿಯಾಗಿ ಮಾಡದೆ ಹೋದರೆ ಯಾವ ಪುರುಷಾರ್ಥಕ್ಕಾಗಿ ಶಾಸಕರಾಗಿರಬೇಕು? ತಕ್ಷಣದಿಂದ ಅಧಿಕಾರಿಗಳ ಸಭೆಯನ್ನು ಕರೆದು ಕೇವಲ 2-3 ದಿನಗಳಲ್ಲಿ ಪ್ರಾರಂಭಿಸ್ತೇನೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ನಾನು ಮಾಡಿದ್ದೆ. ಆದರೆ ಅವರು ಬಳಸ್ತಕ್ಕಂಥ ಪದ, ಬಳಸ್ತಕ್ಕಂಥ ಶಬ್ದ ಮತ್ತು ಅವರು ಹತಾಶೆಯರಾಗಿ ಮಾತನಾಡ್ತಕ್ಕಂಥ ಶಬ್ದದ ರೀತಿ ನೋಡಿದಾಗ ಅವರಿಲ್ಲೋ ಒಂದು ಕಡೆ ನಾನು ಯಾಕೆ ಶಾಸಕನಾದೆಪ್ಪ ಅನ್ನುವಂಥ ಪಶ್ಚಾತ್ತಾಪವನ್ನು ಪಡ್ಲಿಕ್ಕೆ ಹತ್ತಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಅನ್ನುವಂಥ ಮಾತನ್ನು. ಪಕ್ಷಾಂತರಿ ಅಂದ್ರೆ ಅದರ ಅರ್ಥ ಯಾಕೋದಾಗ ಗೊತ್ತು ಆಯ್ತು ನಿಮಗಿಲ್ಲೋ. ಪಕ್ಷಾಂತರಿ ಅಂತ ಎದಕ್ಕಂತ
ಪಕ್ಷಾಂತರ ತಂದ್ರೆ ಈ ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ನಾನು ಹೋದದ್ದೇ ಆದ್ರೆ ಅದು ಪಕ್ಷಾಂತರ. ನೀವು ನನ್ನ ಸಾಲಿಗೆ ಹೆಸರು ಹಚ್ಚಿ ನಿಮ್ಗೆ ನಾನು ತರಬೇತಿಯನ್ನು ಕೊಡ್ತೀನಿ, ನಿಮ್ಗೆ ರಾಜಕೀಯ ತರಬೇತಿಯನ್ನು ಕೊಡ್ತೀನಿ. ನಾನು ರಾಜಕೀಯ ಸಾಲಿಗೆ ನಿಮ್ಮ ಹೆಸರು ಹಚ್ಚಿ ನಿಮ್ಗೆ ರಾಜಕೀಯ ತರಬೇತಿಯನ್ನು ಕೊಡ್ತೀನಿ. ಪಕ್ಷಾಂತರ ಅಂದ್ರೆ ಅರ್ಥ ಏನು? ಈ ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ಹಾರಿ ಹೋದ್ರೆ ಅದಕ್ಕೆ ಪಕ್ಷಾಂತರ ಅಂತ ಕರೀತೀವಿ. ನಿಮ್ಮ ಹೋರಾಟ ಏನು? ನೀವು ಮಾಡಿದ ಸಾಧನೆ ಏನು? ಇವತ್ತು ನನ್ನನ್ನು ನೀವು ಪ್ರಶ್ನೆ ಮಾಡ್ತೀರಿ, ನಾನು ಪ್ರಶ್ನೆ ಮಾಡ್ತಿರ್ತಾವ, ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಕೇಳ್ತೀರಿ. ಸಮಾಜಕ್ಕೆ ನಾನು ಕೊಟ್ಟಿರ್ತಕ್ಕಂಥದ್ದು ನೀವು 100 ವರ್ಷ ಆದ್ರೂ ಕೊಡ್ಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಕಾಣಿಕೆಯನ್ನು ನನ್ನ ಜೀವನದ ಉದ್ದಕ್ಕೂ ಯಾವುದೇ ಅಧಿಕಾರ ಹುದ್ದೆ ಯಾವುದೇ ಇರಲಾರ್ದೇನೆ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥವ ನಾನು. ನನಗೆ ರಾಜಕೀಯ ಹಿನ್ನೆಲೆ ಇಲ್ಲ, ಶ್ರೀಮಂತರ ಮಗನೂ ಅಲ್ಲ, ಶಾಸಕರ ಮಗನೂ ಅಲ್ಲ, ಒಬ್ಬ ಕಟ್ಟ ಕಡೆಯ ಬಡ ರೈತನ ಮಗ ನಾನು. ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನನ್ನ ಹೋರಾಟ ವೇದಿಕೆ ಕಾರಣ. ಏನು ಹೋರಾಟ ನಿಮ್ಮದು? ಇವತ್ತು ನನ್ನ ಸಾಧನೆ ತಾವು ಕೇಳ್ತೀರಿ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು, ನಾನು ಯಾರು? ಒಬ್ಬ ರೈತನ ಮಗ, ಒಬ್ಬ ರೈತ ಪರ ಧ್ವನಿ ಎತ್ತುವಂತ ಹೋರಾಟಗಾರ. ನನ್ನ ಸಾಧನೆ ಕೇಳ್ತೀರಲ್ಲ, ನಿಮ್ಮ ನಾಚಿಕೆ ಆಗೋದು ನಿಮ್ಮ ಜನ್ಮಕ್ಕೆ. ನೀವು ಶಾಸಕರಾಗಿ ನಿಮ್ಮ ಸಾಧನೆ ನಾವು ಕೇಳಬೇಕು. ಏನ್ ಶಾಸಕರೇ ನಿಮ್ಮ ಸಾಧನೆ ನಾವು ಕೇಳಬೇಕು. ನಿಮ್ಮ ಒಬ್ಬ ಸಾಮಾನ್ಯ ಮನುಷ್ಯನ ಕೇಳ್ತೀರಾ ನೀವು ನಮ್ಮ ಸಾಧನೆ? ನಿಮ್ಮ ನಾಚಿಕೆ ಬರಲಿಲ್ವ ಈ ಶಬ್ದ ಕೇಳಲಿಕ್ಕೆ? ಏನಾದ್ರೂ ನಿಮ್ಮ ಹತ್ರ ಏನಾದ್ರೂ ತಿಳುವಳಿಕೆ, ಅದರ ವಿಚಾರ ಆಲೋಚನೆ ಏನಾದ್ರೂ ಇದೆಯಾ? ನೀವು ಅಧಿಕಾರದ ದುರಾಶೆಗಾಗಿ ನೀವು ಕಾಂಗ್ರೆಸ್ ಪಕ್ಷವನ್ನು ಬಲಿಕೊಟ್ಟು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಅಧಿಕಾರದ ಹಪಾಪಿಗಾಗಿ ಹಣ ಸುರಿವಿ ಸೋತು ಸುಮ್ಮನಾದಿರಲ್ಲ. ನಿಮ್ಮ ಕಾರ್ಖಾನೆ ಪ್ರಾರಂಭವಾಗಿ ಕೇವಲ 21 ವರ್ಷ ಆಯಿತು. 21 ವರ್ಷದಲ್ಲಿ ಈ ನಿಮ್ಮ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಒಬ್ಬ ಸದಸ್ಯನಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಇದಕ್ಕಿಂತ ಪೂರ್ವದಲ್ಲಿ ತಾವೇದಿಲ್ಲ, ಎಲ್ಲಿದ್ರು ಗೊತ್ತಿಲ್ಲ. ನಿಮ್ಮ ಇತಿಹಾಸವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ. ದಿವಂಗತ BA ದೇಸಾಯಿ ಅವರು GS ಬಾಗಲಕೋಟೆ ಹೇಳಿರ್ತಕ್ಕಂಥ ಶಬ್ದ ಇದು. ಗುರುಗುಂಟೆ ಅವರೇ, ನೀವೆಲ್ಲೇ ಗಿಡಗಂಟೆ ಆಗಿದ್ದೀರೋ, ನನಗೆ ನಾಲಾಯಕ ಇದ್ದೀರಾ, ನೀವು ನಾಲಾಯಕರು ಅಥವಾ ನಾನು ನಾಲಾಯಕ ಅನ್ನೋದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ನೀವೇ ಪ್ರಶ್ನೆ ಹಾಕೊಳ್ಳಿ. ನಾನೆಲ್ಲರೂ ಸಭೆಗೆ ಕರೆದು ಚರ್ಚೆ ಮಾಡಿ ತೀರ್ಮಾನ ಆಯಿತು. ತದನಂತರ ಗುರುಗುಂಟೆ ಅವ್ರನ್ನ ಕರೆದು ಚರ್ಚೆ ಮಾಡಿ ನಿಮ್ಗೆ ಹೆಸರು ಹೇಳಿದ್ನ ಎಲ್ಲ ನಾಯಕರು ಸೇರಿ ಅವ್ರಿಗೆ ಶೇರ್ ಬಂಡವಾಳವನ್ನು ಕಲೆಕ್ಟ್ ಮಾಡಿಕೊಟ್ರು. ಇವರು ಪೆಟ್ರಾನ್ ಮೆಂಬರ್ ಅಂತ ತಕ್ಷಣ 2 ಲಕ್ಷ ರೂಪಾಯಿ ಶೇರ್ ಕಲೆಕ್ಟ್ ಮಾಡಿದ್ರು. ಪೆಟ್ರಾನ್ ಮೆಂಬರ್ ಅಂತಂದ್ರೆ ಅಜೀವ ಸದಸ್ಯರು ಅಂತ ಅದಕ್ಕೇನು ಕರೀತಿದ್ರು, ಅಜೀವ ಸದಸ್ಯರು ಅಂತ ಕರೀತಿದ್ರು. ಆ ಸಂದರ್ಭದಲ್ಲಿ ವಿಶೇಷವಾಗಿ ಶ್ರಮ ಹಾಕಿರ್ತಕ್ಕಂಥವ್ರು ನಾನು ಒಬ್ಬ. ಹೀಗಾಗಿ ಕಂದಾಯ ಮಂತ್ರಿ ರಮೇಶ್ ಜಿಗಜಿಣಗಿ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಭೂಮಿಯನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ರಮೇಶ್ ಜಿಗಜಿಣಗಿ ಅನ್ನುವಂಥದ್ದನ್ನು ಮರಿಬಾರದು. ರಮೇಶ್ ಜಿಗಜಿಣಗಿ ಅವರನ್ನು ಮರಿಬಾರದು. ಅಂದಿನಿಂದ ನೀವು ಇಲ್ಲಿ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಜಗದೀಶ್ ಗುರುಗುಂಟಿ ಅನ್ನುವಂಥ ವಿಷಯ ಪ್ರಸ್ತಾಪ ಆಗಿ ಪ್ರಚಾರ ಆಗಲಿಕ್ಕೆ ಪ್ರಾರಂಭವಾಯಿತು. ಆದರೆ ನಿಮ್ಮ ನುಡಿಮುತ್ತುಗಳಿಂದ ಬಂದಿರತಕ್ಕಂಥ ಈ ರೈತ ಮುಖಂಡ, ಸ್ವಯಂ ಘೋಷಿತ ರೈತ ಮುಖಂಡ ಅನ್ನುವಂಥ ಭಾಷೆಗಳ ಶಬ್ದದ
ರೀತಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ. ಜಗದೀಶ್ ಗುರುಗುಂಟೆ ಸಾಹೇಬ್ರವರೇ, ಇಲ್ಲಿ ಒಂದು ಪದವನ್ನು ಹಾಕ್ಲಿಕ್ಕೆ ಬಯಸ್ತೇನೆ. ನಾಲಾಯಕ್ ಜಗದೀಶ್ ಗುರುಗುಂಟೆ ಸಾಹೇಬ್ರವರೇ, ನಾನು ಸ್ವಯಂ ಘೋಷಿತ ರೈತ ಮುಖಂಡನಲ್ಲ. ನಾನು ಸ್ವಯಂ ಘೋಷಿತ ರೈತ ಮುಖಂಡನಲ್ಲ. ನಾನು ಹುಟ್ಟನಿಂದಲೂ ಹೋರಾಟ ಮಾಡ್ತಾ ಬಂದಿರತಕ್ಕಂತ ಒಬ್ಬ ರೈತ ಮುಖಂಡ. ಹುಟ್ಟನಿಂದಲೂ ಕೃಷ್ಣಾ ನದಿಯಲ್ಲಿ ನೀರು ಹೋಗ್ತಿದ್ದು ನೀವೆಲ್ಲ ಚಿಕ್ಕವರವಾಗ